ನಾಟ್ ಟೇಸ್ಟಿ. 5-6 ತಿಂಗಳು ಬಿಟ್ಟು ತಿನ್ನೋಕೆ ಹೋದ್ರೆ ಅವಾಗ ಟೇಸ್ಟ್ ಹತ್ತಂಗಲ್ಲ, ಒಂಥರ ಏನೋ ಕುಮುಸ್ ಸ್ಮೆಲ್ ಎಲ್ಲ. ಹಪ್ಪಳ ಸಂಡಿಗೆ ಶಾವಿಗೆ ಎಲ್ಲ ಏನೇನಾಗ್ಯಾವೋ ಏನೋ ನೋಡೇ ಇಲ್ಲ. ನಮ್ಮ ಅತ್ತೆ ಮಾಡಿಸಿಟ್ಟಾಳ ಒಂದು ಬಾಕ್ಸ್ ನನಗೆ. ವರ್ಷ ಶಾಂಡಿಗೆ ಹಾಕೋದಿಲ್ಲ ಅಂತ ಹೇಳಿ ಇಷ್ಟೆಲ್ಲ ಶಾಂಡಿಗೆ ಹೇಗಳು ತಿಂದರೆ ಬುಲೆಟ್ ಗತೆ ತಿನ್ಬೇಕು ಅಂತ ಹೇಳಿ ಅನ್ಸೋದೈತಿ. ನೋಡೋಣ, ಫಸ್ಟ್ ಟೈಮ್ ಟ್ರೈ ಮಾಡಬೇಕು ಅಂತ ಹೇಳಿ. ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್ ಸಾವಿತ್ರಿ ಸುನಿತಾ ವ್ಲಾಗ್ಸ್. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಅನ್ಕೋತೀನಿ. ನಾವು ಆರಾಮದೀವಿ. ಆ್ಯಕ್ಚುಲಿ ಇವತ್ತು ಬೀಟ್ರೂಟ್ ಜ್ಯೂಸ್ ಮಾಡ್ತಾಯಿದ್ದೆ. ಡಾಕ್ಟರ್ ನನಗೆ ಬೀಟ್ರೂಟ್ ಜ್ಯೂಸ್ ಕೊಡಿ ಅಂತ ಹೇಳಿದರು. ಆ್ಯಕ್ಚುಲಿ ಮುಂಚೆಯಿಂದನೂ ನನಗೆ ಯಾವಾಗ ಪ್ರೆಗ್ನೆನ್ಸಿ ಜರ್ನಿ ಸ್ಟಾರ್ಟ್ ಆಯ್ತಲ್ಲ ಆವಾಗಿಂದನೂ ಹೇಳ್ತಾಯಿದ್ರು ಬೀಟ್ರೂಟ್ ಜ್ಯೂಸ್ ಕುಡಿ ಅಂತ ಹೇಳಿ. ಬಟ್ ನಂಗೆ ಬೀಟ್ರೂಟ್ ಇಷ್ಟ ಆಗಲ್ಲ ಅಂತ ಹೇಳಿ ಅದನ್ನು ಕುಡಿತಾನೆ ಇರಲಿಲ್ಲ. ಬಟ್ ಇವಾಗ ಒಂದು ಸ್ವಲ್ಪ ಬ್ಲಡ್ ಕಡಿಮೆ ಆಗಿದೆ, ಸೊ ಹೀಗಾಗಿ ಅದನ್ನ ಕುಡಿಲೇಬೇಕಾಯಿತು. ಇನ್ನೊಂದು 1 ಮಂತ್ ಅಥವಾ ಇನ್ನೊಂದು 1.5 ತಿಂಗಳಾದರೆ ನನ್ನ ಡೆಲಿವರಿ ಡೇಟೂ ಹತ್ತಿರ ಬಂತು. ಸೊ ಅದಕ್ಕಾದ್ರೂ ನಾನು ಬ್ಲಡ್ ಮಾಡ್ಕೋಬೇಕಲ್ಲ, ಇನ್ನಾದರೂ ಇನ್ಕ್ರೀಸ್ ಮಾಡ್ಕೋಬೇಕಲ್ಲ. ಸೊ ಹೀಗಾಗಿ ಬೀಟ್ರೂಟ್ ಜ್ಯೂಸನ್ನು ಮಾಡ್ಕೊಳತ್ತಿದ್ದೆ. ಇಲ್ಲಿ ಬೀಟ್ರೂಟ್ ಜ್ಯೂಸ್ ಕುಡಿಯತ್ತೀನಿ. ಮಧ್ಯಾಹ್ನ 1:30 ಆಗೈತಿ ಇವಾಗ ಟೈಮು. ಸೊ 2 ಗಂಟೆಗೆ ಊಟ ಮಾಡಬೇಕು. ಸೊ ಅದಕ್ಕೆ ಇವಾಗ ಜ್ಯೂಸ್ ಕುಡಿಯತ್ತೀನಿ. ಡೈಲಿ 11 ಗಂಟೆ 11:30 ಅದು ಎಲ್ಲ ಜ್ಯೂಸ್ ಕುಡಿತೀನಿ. ಇವತ್ತು ಹಾಗೆ ಸ್ವಲ್ಪ ಲೇಟ್ ಆಯಿತು, ಮಲ್ಕೊಂಡು ಹಾಗೆ ಫೋನ್ ನೋಡ್ತಾ ಟೈಮ್ ಹೋಗಿದ್ದೆ ಗೊತ್ತಾಗಿಲ್ಲ. ಸೊ ಇವಾಗ ಜ್ಯೂಸ್ ಕುಡಿಯತ್ತೀನಿ. ಆ್ಯಕ್ಚುಲಿ ಬೀಟ್ರೂಟ್ ಜ್ಯೂಸ್ ನನಗೆ ಇಷ್ಟನೇ ಆಗೋದಿಲ್ಲ, ಬೀಟ್ರೂಟೇ ಇಷ್ಟ ಆಗಲ್ಲ ಮೇನ್ ಫಸ್ಟ್ ಆಫ್ ಆಲ್. ಸೊ ಒಂದು ಸ್ವಲ್ಪ ಬ್ಲಡ್ ಅದು ಕಡಿಮೆ ಆಗಿದೆ ಅಂತೆ. ಸೊ ಹೀಗಾಗಿ ಡೈಲಿ ಬೀಟ್ರೂಟ್ ಜ್ಯೂಸ್ ಕುಡಿಯೋದು ರೂಢಿ ಮಾಡ್ಕೊಂಡಿನಿ ಇವಾಗ. ಸೊ ಬರೀ ಬೀಟ್ರೂಟ್ ಜ್ಯೂಸ್ ಕುಡಿನು. ಹೆಂಗಾಗಿದೆ ಹೇಳ್ತೀನಿ ನೋಡ್ರಿ. ನಾಟ್ ಟೇಸ್ಟಿ, ಬಟ್ ಕುಡಿಬೇಕು ಅಷ್ಟೇ. ನಮ್ಮ ಮಮ್ಮಿ ಈ ವರ್ಷ ಶಾಂಡಿಗೆ ಹಾಕೋದಿಲ್ಲ ಅಂಥೇಳಿ ಇಷ್ಟೆಲ್ಲ ಶಾಂಡಿಗೆ ಹೇಗಳು ಆಲ್ರೆಡಿ. ಈಗ ಮತ್ತೆ ಒಂದಿವ್ಸ ಮಣ್ಣು ಮಾಡಿದ್ಲ ಮಮ್ಮಿ, ಇದರಷ್ಟು ಮಾಡಿ ಮಣ್ಣು ಒಂದ್ಸಲ ಇಷ್ಟು ಆಲ್ರೆಡಿ ಮಾಡಿ ತೆಗೆದಿಟ್ಟಾರು. ಇದು ಸೆಕೆಂಡ್ ಟೈಮ್ ಮಾಡಿದ್ದೀವಿ. ಇವು ಶಾಂಡಿಗೆ ಇವು ಎದುರು ಮಮ್ಮಿ ಸಾಬುದಾನಿ ಹಪ್ಪಳ. ಇನ್ನು ಮಡಿಕೆ ಹಪ್ಪಳ ಮಾಡೋರದಾರು, ಮಡಿಕೆ ಕಾಳು ಹಪ್ಪಳ ಮಾಡೋರದಾರು, ಅದ್ರ ಜೊತೆಗೆ ಪೊಟ್ಯಾಟೊ ಚಿಪ್ಸ್ ಮಾಡೋರದಾರು. ಶಾಂಡಿಗೆ ನಾವು ಹಾಕಂಗಿಲ್ಲ ಅಂತ ಹೇಳಿ ನಾ ಇಟ್ಟು ಶಾಂಡಿಗೆ ಮಾಡಿಲ್ಲ ಮಮ್ಮಿ. ಶಾಂಡಿಗೆ ಇರಲಿಲ್ಲ ಅಂದ್ರೆ ನನಗೆ ಎಷ್ಟು ಮಾಡಿರ್ತಿದ್ಲು ಗೊತ್ತಿಲ್ಲ. ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್ ಸಾವಿತ್ರಿ ಸುನಿತಾ ವ್ಲಾಗ್ಸ್. ಸಂಡಿಗೆ ತಿನ್ನತ್ತೀನಿ, ಒಣ ಸಂಡಿಗೆ. ಇದೊಂಥರ ಟೇಸ್ಟ್ ಭಾರಿ ಇರ್ತವೆ. ಈ ಟೈಮಲ್ಲಿ ತಿನ್ನಬೇಡ, ಹೊಟ್ಟೆಗೆ ಚೂಸ್ತೈತಿ, ಒಳಗಿನ ಪಾಪುಗ ಹೊಟ್ಟೆಗೆ ಚೂಸ್ತೈತಿ, ತಿನ್ನಬೇಡ ಅಂತ ಹೇಳ್ತಾರೆ. ಬಟ್ ನಂಗೆ ಇಷ್ಟ ಒಣ ಸಂಡಿಗೆ ತಿನ್ನೋದು. ಇವಾಗ ಫ್ರೆಶ್ ಮಾಡಿರ್ತಾರಲ್ಲ ಒಂಥರ ಟೇಸ್ಟಾಗಿರ್ತವೆ. ಇವನೇ ಒಂದು 5-6 ತಿಂಗಳು ಬಿಟ್ಟು ತಿನ್ನೋಕೆ ಹೋದ್ರೆ ಅವಾಗ ಟೇಸ್ಟ್ ಹತ್ತಂಗಲ್ಲ, ಒಂಥರ ಏನೋ ಕುಮುಸ್ ಸ್ಮೆಲ್ ಬರುತ್ತೆ. ಇವಾಗ ಒಣ ಸಂಡಿಗೆ ತಿನ್ನೋದು ಒಂಥರ ಟೇಸ್ಟ್ ಇರುತ್ತೆ. ಸೊ ತಿನ್ನತ್ತೀನಿ. ಅಂದರೆ ನಮ್ಮ ಮಮ್ಮಿ ಎಲ್ಲನೂ ಪ್ಯಾಕ್ ಮಾಡಿ ಇಡಾತಾರೆ ಇವತ್ತು ಸಂಡಿಗೆನೆಲ್ಲನೂ. ಸೊ ಅದಕ್ಕೆ ತಿನ್ನತ್ತೀನಿ. ಇವತ್ತು ಈವ್ನಿಂಗಿಂದ ವ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ, ಈವ್ನಿಂಗ್ ಟೈಮಿಂದ. ಸೊ ಈವ್ನಿಂಗೆಲ್ಲ ಏನೇನೆಲ್ಲ ಆಗುತ್ತೆ ಏನಿಲ್ಲ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಸೊ ವೆಲ್ಕಮ್ ಟು ಮೈ ಚಾನಲ್. ಇಷ್ಟೆಲ್ಲ ಸಂಡಿಗೆ ಇವು ಎದ್ರ ಸಂಡಿಗೆ ಸಾಬುದಾನಿ ಹಪ್ಪಳ ಎಲ್ಲನೂ ಈ ಒಂದು ಬಾಕ್ಸಲ್ಲಿ ತೆಗೆದಿಡ್ತಾರೋ ಡಬ್ಬ್ಯಾಗ. ಹಪ್ಪಳ ಮಾಡೋ ಮುಹೂರ್ತ ಬರೋತಾಳೆ ನಿಮ್ದು. ಅವೇನು ಮಮ್ಮಿ ಒಳಗೆ ಒಣಗ್ತಾವ, ನಾನು ಹೆಚ್ಚು ಒಳಗೆ ಒಣಗಿಸ್ಬೇಕು ಹಪ್ಪಳ. ಇವಾಗ ಟೈಮ್ ಒಂದು 15 ದಿನ ಆಯ್ತು ನಮ್ಮ ಮಮ್ಮಿ ಮಡಿಕೆ ಹಪ್ಪಳ ಮಾಡತ್ತಳು. ಅಂದರೆ ಹಪ್ಪಳ ಪೌಡ್ರ್ ಸಿಗ್ತೈತಲ್ಲ, ಆ ಪೌಡ್ರನ್ನ ತೊಗೊಂಬಂದಿಟ್ಟಾರು ಹಪ್ಪಳ ಮಾಡ್ಬೇಕಂತೇಳಿ. ನಮ್ಮ ಮಮ್ಮಿಗೆ ಟೈಮ ಸಿಗೋತ್ತು ಹಪ್ಪಳ ಮಾಡೋದು. ಯಾಕ ಹೇರೇನು ಶಾವಿಗೆ ಮಾಡ್ಸಕ್ಕ? ಎಷ್ಟು ಕಿಲೋ? 10 kg. 10 ಕಿಲೋ ಶಾವಿಗೆ ತಿಂತೀರಿ ನೀವು ವರ್ಷದಾಗ? ಯಾರು ತಿಂದ್ರು? ಯಾವ ಬಾ, ನಮ್ಮ ಅತ್ತೆ ಮಾಡಿಸಿಟ್ಟಾಳ ಒಂದು ಬಾಕ್ಸ್ ನನಗೆ. ಇಲ್ಲ ಓದುನ 10ನೇಗಿದ್ದು ನಾ, ಆಮೇಲೆ ಮತ್ತೆ ತೊಗೊಂಡು ಬಂದು
ಅಲ್ಲೇ ಎಲ್ಲ ತಿಂದೆ ಇನ್ನು ಮಾಡೇ ಇಲ್ಲ, ಒಂದು ಸಲ ಶಾವಿಗೆ ಹೊರಗೆ ತೆಗ್ದಿಲ್ಲ, ಅಲ್ಲೇ ಇಟ್ಬಿಟ್ಟು ಏನೇನಾಗ್ಯಾವ ಏನೋ ಕತೆ. ಲಾಸ್ಟ್ ಇಯರ್ ಈ ಟೈಮಲ್ಲಿ ಹೈದ್ರಾಬಾದ್ಗೆ ಹೋಗ್ಬೇಕಾದ್ರೆ ಒಂದು 5 kg ಶಾವಿಗೆ, ಆಮೇಲೆ ಹಪ್ಪಳ, ಸಂಡಿಗೆ ಎಲ್ಲ ತೊಗೊಂಡು ಹೋಗಿವಿ. ಅಲ್ಲಿ ಜಸ್ಟ್ ಒಂದು 3 ತಿಂಗಳಷ್ಟೇ ಇದ್ದೀನಿ ಹೈದ್ರಾಬಾದಲ್ಲಿ, ಆಮೇಲೆ ಕಡೆ ಬಂದುಬಿಟ್ಟೆ. ಸೊ ಪ್ರೆಗ್ನೆಂಟ್ ಆದಮೇಲೆ ಇಲ್ಲೇ ಉಳಿದ್ಬಿಟ್ನಿ. ಅಲ್ಲೆಲ್ಲ ಹಪ್ಪಳ, ಸಂಡಿಗೆ, ಶಾವಿಗೆ ಎಲ್ಲ ಏನೇನಾಗ್ಯಾವೋ ಏನೋ ನೋಡೇ ಇಲ್ಲ. ಆ್ಯಕ್ಚುಲಿ ಇಲ್ಲಿ ತನಕ ಆದರೂ ನಂಗೆ ನೆನಪೇ ಇಲ್ಲ ಅವೆಲ್ಲ. ಈಗ ನೆನಪಾಯ್ತು ಮಮ್ಮಿ ನನಗೆ, ಕೇಳಬೇಕು ಅವೆಲ್ಲ ಎಲ್ಲೆಲ್ದವೇನೋ. ಹಾಳದು ಅಂದರೆ ಅದು ಮತ್ತು ಬೇರೆ ಮಾಡ್ಸೋದು ಅಷ್ಟೇ ಇರ್ತಾವಲ್ಲ. ಕಟ್ಟಿಟ್ಟಿವಿ ವಾಪಸ್ ತೆಗ್ದೇ ಇರ್ಕಲ್ಲ ಅವ್ನು ಹೊರಗೆ ಹೋದ್ಮೇಲೆ ಇರ್ತಾವೆ, ಚಲೋ ಇರ್ತಾವೆ. ನೋಡ್ಬೇಕಲ್ಲಿ ಹೋದ್ಮೇಲೆ ಏನೇನಾಗಿರ್ತಾವೆ ಅಂಥೇಳಿ. ಆ್ಯಕ್ಚುಲಿ ಮಹೇಶ್ಗೆ ಅವನ್ನೆಲ್ಲ ತೆಗೆದು ನೋಡ್ರಿ ಏನಾಗ್ಯಾವು ಅಂತ ಹೇಳಿದ್ರೆ ಅವ್ರು ನೋಡೋದೇ ಇಲ್ಲ. ನಂಗೇನು ಬೇರೆ ಕೆಲಸ ಇಲ್ಲ ಮಾಡಕ್ಕಂತ ಹೇಳಿ ಡೈಲಾಗ್ ಹೋಗೋದು ಬಿಡ್ತಾರೋ. ಸೊ ಅವ್ರಿಗೇನು ಹೇಳೋಕೆ ಹೋಗೋದಿಲ್ಲ ನಾನು. ಇನ್ನು ನಾವೇನು ಹೋದ್ಮೇಲೆ ನೋಡಬೇಕು ಏನೇನಾಗಿರುತ್ತೆ ಎಲ್ಲ ಅಂಥೇಳಿ. ತಾಲಿಪಟ್ಟಿ ಪುಷ್ಟಿ ಹಿಟ್ಟಿರು, ಪುಷ್ಟಿ ಹಿಟ್ಟು ಏನೋ ಅದ. ಇದ ಮಿಲ್ಲೆಟ್ ಲಡ್ಡು. ಲಡ್ಡು ಅಷ್ಟೇ ಮಾಡೋದ, ಸ್ವೀಟ್ ಇರುತ್ತೆ ಇದು. ಮಾಡ್ಕೊಡಂಗಾರ ನಂಗೆ ನೋಡು ಮಾಡಿಕೊಡು. ಹಾಲು ಹಾಕ್ರೆ ಬಾದನ ಇಡಾಕ್ ಮಾಡಂಗಿಲ್ಲ 2-3 ದಿನ. ಪ್ರದು, ವಾಟ್ ಆರ್ ಯು ಈಟಿಂಗ್ ಬೇಬಿ? ಪಾಪ್ರಿ. ಮಮ್ಮಿ ಯಾ ಲಡ್ಡು? ಮಮ್ಮಿ ಯಾ ಲಡ್ಡು ಅದ? ಯಾ ಲಡ್ಡು ಹೇಳು? ತಿಂದ ಮೇಲೆ ನನ್ನ ಮಗ ಕಣಚ್ಚಿರ ನೀವು ಎಲ್ಲಾರು. ಪಾಪ ಬಿಗಿ ಅಂತ ಅಗ್ಗಿ ಹಾಕೊಂಡೈತಿ ಇವತ್ತು ಸಣ್ಣ ಹುಡುಗರ್ದ ಮೈ ಕಣದೈತೆ ಹಂಗೆ ಒಂದು. ವಿನಾಯಕನ ಗತಿ ನಾವು ಸೇಮ್ ವಿನಾಯಕನ ಗತಿನ ಅಕ್ಕ ನಾವು. ಏ ಮಮ್ಮಿ ಮಾಡ್ತಿ ಮಿಲೆಟ್ ಲಡ್ಡು ತಿಂದ್ರೆ ಬುಲೆಟ್ ಗತಿ, ಬುಲೆಟ್ ಗತಿ. ಮಿಲೆಟ್ ಮಿಕ್ಸ್ ಇದು ಮಿಲೆಟ್ ಲಡ್ಡು ನಾ ಮಾಡಬೇಕು ಅಂದ್ಕೊಂಡೀನಿ ಇವತ್ತು. ಇದನ್ನು ಆ್ಯಕ್ಚುಲಿ ನಾ ಯಾವಾಗ ಪ್ರೆಗ್ನೆಂಟ್ ಇದ್ದೀನಿ ಒಂದು 2nd ಮಂತಿಂದ ಕೊಡತ್ತಾರೆ ಇದನ್ನ. ಬಟ್ ಒಂದು ಸಲನೂ ತಿಂದಿಲ್ಲ. ನಮ್ಮ ಮನ್ಯಾಗ ಏನು ದನಗಳದಾವಲ್ಲ, ಸೊ ಎಲ್ಲನೂ ದನಗಳಿಗೆ ಹಾಕಿಬಿಡ್ತೀವಿ. ಈ ಸಲ ಏನೋ ಮಾಡಬೇಕು ತಿನ್ನಬೇಕು ಅಂತ ಹೇಳಿ ಅನ್ಸೋದೈತಿ. ನೋಡೋಣ, ಫಸ್ಟ್ ಟೈಮ್ ಟ್ರೈ ಮಾಡಬೇಕು ಅಂತ ಹೇಳಿ. ಆ್ಯಕ್ಚುಲಿ ಗೌರ್ಮೆಂಟ್ದವರು ಪ್ರೆಗ್ನೆನ್ಸಿ ವುಮೆನ್ಗೆ ಕೊಟ್ಟಿರ್ತಾರೋ ತಿನ್ನಬೇಕು, ಅವ್ರಿಗೆ ಎಲ್ಲ ಥರ ಪ್ರೋಟೀನು ಆಮೇಲೆ ಕ್ಯಾಲ್ಸಿಯಮ್ಮು ಬರ್ತೈತಿ ಅಂಥೇಳಿ ತಿನ್ಬೇಕಂತ ಕೊಟ್ಟಿರ್ತಾರೋ. ನಾವೇನು ಮಾಡ್ತೀವಿ, ಹಿಂಗೆ ತಿಂದರೆ ಏನಾರು ಆಗ್ತೈತಿ ಬಾ ಅಂತೇಳಿ ದನಗಳಿಗೆ ಹಾಕಿಬಿಡ್ತೀವಿ. ಬಟ್ ಈ ಸಲ ಏನೋ ಮಾಡಬೇಕು ಅನ್ಸತ್ತೈತಿ, ಮಾಡ್ತೀನಿ. ನಾನು ಟ್ರೈ ಮಾಡ್ತೀನಿ ಒಂದು ಸಲ ಯಾವ ಥರ ಟೇಸ್ಟ್ ಆಗುತ್ತೆ ಅಂಥೇಳಿ. ಲಡ್ಡುನೇ ಮಾಡೋದು, ಮಿಲೆಟ್ ಲಡ್ಡು. ಯೂಟ್ಯೂಬಲ್ಲಿ ಮತ್ತು ಬೇರೆ ಬೇರೆ ಏನೇನೋ ಹೇಳಿದ್ದಾರೆ ಇದು ಮಿಲ್ ರೆಸಿಪಿ. ಬಟ್ ಅದನ್ನೆಲ್ಲ ಏನು ತಲೆ ಕೆಡ್ಸ್ಕೊಳಕ್ಕೆ ಹೋಗೋಲ್ಲ. ಜಸ್ಟ್ ಇವಾಗ ಮಿಲೆಟ್ ಲಡ್ಡು ಅಷ್ಟೇ ಮಾಡ್ತೀನಿ. ಟೇಸ್ಟ್ ಆದರೆ ನೆಕ್ಸ್ಟ್ ಟೈಮ್ ಮತ್ತು ಬೇರೆ ರೆಸಿಪಿ ಟ್ರೈ ಮಾಡೋಣ. ಸೊ ಬರ್ರಿ ಮಿಲೆಟ್ ಲಡ್ಡುನ ಪ್ರಿಪೇರ್ ಮಾಡೋಣ. ಇಲ್ಲಿ ಮಿಲ್ಲೆಟ್ ಮಿಕ್ಸ್ ಲಡ್ಡೂನ ಮಾಡೋದಕ್ಕೆ ಅಂತ ಹೇಳಿ ಮೊದಲಿಗೆ ಒಂದು ಬೋಗೋಣಿಯಲ್ಲಿ 1 ಗ್ಲಾಸಷ್ಟು ನೀರನ್ನು ಹಾಕ್ಕೊಂಡೆ. ಆ್ಯಕ್ಚುಲಿ ನನಗೂ ಇದನ್ನ ಮಾಡೋದು ಗೊತ್ತಿರಲಿಲ್ಲ. ನಾನು ಚಿಕ್ಕ ವಯಸ್ಸಲ್ಲಿದ್ದಾಗೇನು ಆವಾಗ ಒಂದು ಸಲ ಮಾಡಿ ತಿಂದಿದ್ದೆ. ಬಟ್ ಯಾರೋ ಮಾಡಿಕೊಟ್ಟಿದ್ರು ತಿಂದಿದ್ದೆ ಅಷ್ಟೇ. ಬಟ್ ಅದನ್ನ ಯಾವ ಥರ ಮಾಡೋದು ಅನ್ನೋದು ನನಗೂ ಗೊತ್ತಿರಲಿಲ್ಲ. ಆಮೇಲೆ ಯೂಟ್ಯೂಬಲ್ಲಿ ಕೆಲವೊಂದು ವೀಡಿಯೋಸ್ನ ಸರ್ಚ್ ಮಾಡಿದೆ ಯಾವ ಥರ ಮಾಡಬೇಕು ಅಂತ ಹೇಳಿ. ಆ್ಯಕ್ಚುಲಿ ಈಸಿಯಾಗಿತ್ತು. ಆಮೇಲೆ ಈ ಒಂದು ಪಾಕೆಟ್ ಮೇಲೆ ಕೊಟ್ಟಿರಲ್ಲ ಯಾವ ಥರ ಮಾಡಬೇಕು, ಹೌ ಟು ಯೂಸ್ ಅನ್ನೋದು ಕೊಟ್ಟೇ ಇಲ್ಲ. ಸೊ ಹೀಗಾಗಿ ಒಂದು ಸ್ವಲ್ಪ
ಕನ್ಫ್ಯೂಸ್ ಇತ್ತು ಯಾವ ಥರ ಮಾಡೋದಂತ ಹೇಳಿ. ಸೊ ಹೀಗಾಗಿ ಯೂಟ್ಯೂಬಲ್ಲಿ ಸರ್ಚ್ ಮಾಡಿದಾಗ ಕೆಲವೊಂದು ವಿಡಿಯೋಸ್ ನೋಡಿ ಇಲ್ಲಿ ಮಾಡ್ತಾಯಿದ್ದೀನಿ. 1 ಗ್ಲಾಸಷ್ಟು ನೀರಿಗೆ ಇಲ್ಲಿ ಒಂದು 5 ಸ್ಪೂನಷ್ಟು ಪೌಡರನ್ನು ಹಾಕ್ಕೊಂಡಿದ್ದೀನಿ, ಮಿಲೆಕ್ಸ್ ಮಿಕ್ಸ್ ಪೌಡರನ್ನು ಹಾಕ್ಕೊಂಡೆ. ಸೊ ನೀರೇನು ಕುದಿಯೋದಕ್ಕೆ ಸ್ಟಾರ್ಟ್ ಆಯ್ತಲ್ಲ ಆವಾಗ ಅದನ್ನು ಹಾಕಿ ಪೂರ್ತಿಯಾಗಿ ಕಲಿಸ್ಬೇಕು. ನಾನಿಲ್ಲಿ ಏನು ಅಂದ್ಕೊಂಡೆ, ಬಿಸಿ ನೀರಲ್ಲಿ ಆ ಒಂದು ಹಿಟ್ಟನ್ನು ಹಾಕಿದರೆ ಫುಲ್ ಗಂಟಾಗುತ್ತೆ, ಆಮೇಲೆ ಅದನ್ನೆಲ್ಲ ಮಿಕ್ಸ್ ಮಾಡೋದು ಕಷ್ಟ ಆಗುತ್ತೆ ಅಂತ ಹೇಳಿ ಅಂದ್ಕೊಂಡೆ. ಬಟ್ ಆ ಥರ ಏನು ಗಂಟಾಗಿ ಏನೂ ಬರಲಿಲ್ಲ, ಗಟ್ಟಿಯಾಗಿ ಏನು ಬರಲಿಲ್ಲ, ಕನ್ಸಿಸ್ಟೆನ್ಸಿ ಎಲ್ಲನೂ ಸರಿಯಾಗಿಯೇ ಇತ್ತು. ಆ್ಯಕ್ಚುಲಿ ಇದರಲ್ಲಿ ಮತ್ತೇನೋ ಏನಾದರೂ ಬೇಕಾದರೆ ಆ್ಯಡ್ ಮಾಡ್ಕೊಳ್ಬೋದು. ಅಂತಂದರೆ ಇನ್ನೂ ಒಂದು ಸ್ವಲ್ಪ ಸ್ವೀಟ್ನೆಸ್ಗೆ ಜಾಗರಿ ಅಥವಾ ಹನಿ ಆ್ಯಡ್ ಮಾಡ್ಕೋಬೋದು, ಅಥವಾ ಸಕ್ಕರೆನ ಆ್ಯಡ್ ಮಾಡ್ಕೋಬೋದು. ಆಮೇಲೆ ಒಣ ಕೊಬ್ಬರಿ, ಆಮೇಲೆ ಗಸಗಸೆ, ಏಲಕ್ಕಿ, ಬೇಕಾದರೆ ಡ್ರೈ ಫ್ರೂಟ್ಸು ಈ ಥರನೂ ಎಲ್ಲನೂ ಆ್ಯಡ್ ಮಾಡ್ಕೋಬಹುದು. ಆಮೇಲೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಲಡ್ಡು ಮಾಡ್ಕೊಂಡ್ರೂ ನಡೆಯುತ್ತೆ. ಎಲ್ಲ ಥರನೂ ನಾವು ಏನು ಬೇಕಲ್ಲ ಅದನ್ನೆಲ್ಲನೂ ನಾವು ಆ್ಯಡ್ ಮಾಡ್ಕೊಂಡು ಮಾಡಿದ್ರೂ ಬರ್ತಿತ್ತು. ಬಟ್ ನಾವು ಫಸ್ಟ್ ಟೈಮ್ ಮಾಡೋದ್ರಿಂದ ಆ ಥರ ಏನು ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಲಿಲ್ಲ. ಜಸ್ಟ್ ಸಿಂಪಲಾಗಿಯೇ ಮಾಡಬೇಕು ಅಂತ ಹೇಳಿ ಮಾಡಿದೆ. ಆ್ಯಕ್ಚುಲಿ ಕರೆಕ್ಟಾಗಿಯೇ ಬಂತು ಕನ್ಸಿಸ್ಟೆನ್ಸಿ ಎಲ್ಲನೂ. ಇಲ್ಲೊಂದು ಸ್ವಲ್ಪ ಯಾಕೋ ಗಟ್ಟಿ ಅನ್ನಿಸ್ತಾ ಇತ್ತು, ಮತ್ತೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನ ಎಲ್ಲ ಪೂರ್ತಿಯಾಗಿ ಮಿಕ್ಸ್ ಮಾಡಿಕೊಂಡೆ. ತುಂಬಾ ಈಸಿಯಾಗಿದೆ ಇದನ್ನ ಮಾಡೋದು, ಅಷ್ಟೊಂದೇನು ಕಷ್ಟ ಇಲ್ಲ, ಆರಾಮಾಗಿ ಮಾಡ್ಕೊಂಡು ತಿನ್ಬೋದು. ಆ್ಯಕ್ಚುಲಿ ಗೌರ್ಮೆಂಟ್ ಅವರು ಬಾಣಂತಿಯರಿಗೆ ಅದು ಇದು ತಿನ್ನೋದಕ್ಕಿಂತ ಇದನ್ನ ತಿನ್ನಿರಿ ಅಂತ ಹೇಳಿ ಅವರೇನೆ ಎಲ್ಲನೂ ರೆಡಿ ಮಾಡಿ ಕೊಟ್ಟಿರ್ತಾರೆ. ಬಟ್ ನಾವು ಏನು ಮಾಡ್ತೀವಿ, ಹೆಂಗಿರುತ್ತೋ ಏನೋ, ಡೇಟ್ ಅದು ಇರ್ತೈತೆ ಇಲ್ಲೋ, ಆಮೇಲೆ ಪೂರ್ತಿ ಕ್ಲೀನಾಗಿ ಮಾಡಿರ್ತಾರೋ ಇಲ್ಲೋ ಅಂತ ಈ ಥರ ಎಲ್ಲ ಕನ್ಫ್ಯೂಸನ್ನ ತಲೆಯಲ್ಲಿ ಇಟ್ಕೊಂಡು ತಿನ್ನೋದಕ್ಕೆ ಹೋಗಲ್ಲ. ಎಲ್ಲನೂ ದನಗಳಿಗೆ ಹಾಕಿಬಿಟ್ಟಿರ್ತೀವಿ. ನಾವು ಹಾಗೇ ಮಾಡ್ತಿದ್ವಿ, ಎಷ್ಟೆಲ್ಲ ಪಾಕೆಟ್ ಬಂದ್ರೂ ಎಲ್ಲನೂ ಬರೀ ದನಗಳಿಗೇ ಹಾಕಿವಿ, ನಾವಂತೂ ತಿಂದೇ ಇಲ್ಲ. ಬಟ್ ಈ ಸಲ ಯಾಕೋ ಮಾಡೋಣ ಅಂತ ಹೇಳಿ ಮಾಡೋದಕ್ಕೆ ರೆಡಿ ಮಾಡ್ತಾಯಿದ್ದೀನಿ ಅಷ್ಟೇ. ಸೊ ಅದನ್ನೆಲ್ಲ ನೀರೆಲ್ಲ ಹಾಕಿದ್ಮೇಲೆ ಏನು ಮಾಡಿದೆ, ಒಂದು 5 ನಿಮಿಷ ಪ್ಲೇಟನ್ನು ಮುಚ್ಚಿದೆ. ಅಂದರೆ ನೀರು ಮತ್ತು ಬಿಸಿ ನೀರಲ್ಲಿ ಹಾಕಿದ್ನೆಲ್ಲ ಹಿಟ್ಟು ಪೂರ್ತಿಯಾಗೆಲ್ಲ ಹದ ಆಗಲಿ ಅಂತ ಹೇಳಿ ಒಂದು ಸ್ವಲ್ಪ ಪ್ಲೇಟನ್ನು ಮುಚ್ಚಿದ್ದೆ. ಸೊ ಇಲ್ಲಿ ಕರೆಕ್ಟಾಗಿ ಬಂದಿತ್ತು ಕನ್ಸಿಸ್ಟೆನ್ಸಿ ಎಲ್ಲನೂ. ನಮ್ಮಮ್ಮ ಏನು ಹೇಳಿದರು, ಇವಾಗಲೇ 1 ಸ್ಪೂನ್ ತುಪ್ಪ ಹಾಕಿ ಮಾಡು ಅಂತ ಅಂದರು. ಬಟ್ ನಾನೇನು ಮಾಡಿದೆ, ತುಪ್ಪ ಬೇಡ, ಒಂದ್ಸಲ ಹಾಗೆ ತಿನ್ನೋಣ, ಟೇಸ್ಟ್ ಇದ್ದರೆ ನೆಕ್ಸ್ಟ್ ಟೈಮ್ ಅದು ಬೇರೆ ಎಲ್ಲ ಐಟಮನ್ನು ಹಾಕಿ ಮಾಡ್ಕೊಳ್ಳೋಣ ಅಂತ ಹೇಳಿ ಹಾಗೆ ಲಡ್ಡುನ ಮಾಡಿಕೊಂಡೆ. ನಾನು ಒಂದು 5 ಸ್ಪೂನಷ್ಟು ಏನು ಪೌಡ್ರ್ ತೊಗೊಂಡಿದ್ನೆಲ್ಲ ಕರೆಕ್ಟಾಗಿ 5 ಲಡ್ಡು ಅಷ್ಟೇ ಅದು. ಸೊ ನಾನು, ನಮ್ಮ ತಂಗಿ, ನಮ್ಮಮ್ಮ, ಆಮೇಲೆ ನಮ್ಮ ಆಂಟಿ, ಆಮೇಲೆ ಪ್ರತಿದ್ಯ 5 ಜನಕ್ಕೂ ಒಂದೊಂದು ಲಡ್ಡು ಅದು. ಸೊ ತಿಂದ್ವಿ, ಟೇಸ್ಟಿಯಾಗಿತ್ತು, ಸೂಪರಾಗಿತ್ತು. ಆ್ಯಕ್ಚುಲಿ ಅವ್ರು ಸ್ವಲ್ಪ ಸಕ್ಕರೆನ ಕಡಿಮೆ ಹಾಕಿರ್ತಾರೆ, ಸೊ ಸ್ವೀಟ್ನೆಸ್ ಸ್ವಲ್ಪ ಕಡಿಮೆ ಇತ್ತು. ನಮಗೆಲ್ಲ ಸ್ವೀಟ್ ಜಾಸ್ತಿ ಬೇಕಲ್ಲ, ಸೊ ಅಷ್ಟೊಂದು ಸ್ವೀಟ್ ಹತ್ತಲಿಲ್ಲ ಅಷ್ಟೇ. ಬಟ್ ನೆಕ್ಸ್ಟ್ ಟೈಮ್ ಮಾಡ್ಬೇಕಾದ್ರೆ ಒಂದು ಸ್ವಲ್ಪ ಬೆಲ್ಲನ ಹಾಕ್ಕೊಂಡ್ರೆ ಇನ್ನೂ ರುಚಿಯಾಗಿರುತ್ತೆ. ಸೊ ಇದಾಗಿತ್ತು ನನ್ನ ಒಂದು ಮಿಲೆಟ್ ಮಿಕ್ಸ್ ಲಡ್ಡು ರೆಸಿಪಿ ವ್ಲಾಗ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್.